ನಾಗೇಂದ್ರ ಅರೆಸ್ಟ್ ಆದ್ರೆ ಸರ್ಕಾರಕ್ಕೆ ಕುತ್ತು. ನಾಗೇಂದ್ರ ವಶಕ್ಕೆ ಪಡಿತಾ ಇದ್ದಂತೆ ಕಾಂಗ್ರೆಸ್ಗೆ ಆತಂಕ ಸಹಜವಾಗಿ ಆರಂಭ ಆಗಿದೆ. ಪಕ್ಷದ ದೊಡ್ಡವರ ಹೆಸರು ಬರುವಂತಹ ಆತಂಕದಲ್ಲಿ ನಾಯಕರು. ನಿಗಮದ ಹಣ ಚುನಾವಣೆಗೆ ಬಳಕೆ ಅನ್ನುವಂತ ಬಿಜೆಪಿ ಆರೋಪ ಒಂದು ಕಡೆ, ಮತ್ತೊಂದು ಕಡೆ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲಿ ನಮ್ಮ ಹೆಸರು ಆಚೆ ಬಂದ್ಬಿಡುತ್ತೋ ಅಂತ ಕಾಂಗ್ರೆಸ್ನ ಕೆಲವು ದೊಡ್ಡ ದೊಡ್ಡ ನಾಯಕರಿಗೆ ಈಗ ಆತಂಕ ಶುರುವಾಗಿದೆ. ಇದು ಸಹಜ ಕೂಡ. ಈ ಕ್ಷಣದವರೆಗೂ ಕೂಡ ಇವರನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಆಗ್ತಾ ಇದೆ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅದು ನಾಗೇಂದ್ರಕ್ಕೆ ಸಂಬಂಧನೇ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ನಾಗೇಂದ್ರನ ವಶಕ್ಕೆ ಪಡೆಯಲಾಗಿದೆ. ಮುಂದೆ ಏನಾಗುತ್ತೆ ಅನ್ನೋಂತ ಆತಂಕ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ. ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಈಗ ನಾಗೇಂದ್ರ ಅವರಿರುವಂತ ವಾಹನ ಈಗ ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಈಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಸರ್, ಆಪ್ತರಿಗೆ ದುಡ್ಡು ಸಂದೇಹ ಆಗಿದೆ ಅಂತ ಹೇಳಿ ಸತ್ಯನಾರಾಯಣ ವರ್ಮ ಹೇಳಿದ್ದಾರೆ ಸರ್. ಗೊತ್ತಿಲ್ಲ, ಗೊತ್ತಿಲ್ಲ. ಈಗ ತನಿಖೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಏನಂತ ಹೇಳ್ತಾರೆ? ಈಗ ಹಿರಿಯರು ಕರ್ಕೊಂಡು ಬಂದಿದ್ದಾರೆ. ಹೌದು, ಏನ್ ರಾಜಕೀಯ ಆಗ್ತಿದೆ ಗೊತ್ತಾಗ್ತದೆ ಸರ್. ರಾಜಕೀಯ ಷಡ್ಯಂತ್ರ ಅಂತ ಎಸ್ ಈಗ ನೋಡಿ, ಒಂದು ಕಡೆ ನೋಡ್ರಿ ನಾಗೇಂದ್ರ ಬಾಬು, ನಮ್ಮ ರಿಪೋರ್ಟರ್ ಹೆಸರು ಕೂಡ ನಾಗೇಂದ್ರ ಬಾಬು. ನಾಗೇಂದ್ರ ಅವರನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಈಗ ಹೊರಗಡೆ ಬರುವಂಥ ಸಾಧ್ಯತೆ ಇದೆ, ಅಲ್ಲಿ ಕೂಡ ನಿಂತಿದ್ದಾರೆ ನಾಗೇಂದ್ರ ಬಾಬು. 25 ಲಕ್ಷ ಅವರ ಹರೀಶ್ ಅವರಿಗೆ ಬಂದಿತ್ತು ಅನ್ನುವಂಥ ವಿಚಾರ. ಆಮೇಲೆ ರಿಮಾಂಡ್ ಕಾಪಿ ನಿನ್ನೆ ಪ್ರಕಟವಾಗಿತ್ತು. ರಿಮಾಂಡ್ ಕಾಪಿಯಲ್ಲಿ ಎಲ್ಲೂ ಕೂಡ ನೋಡಿ, CRPF ಯೋಧರನ್ನು ಅವರು ಅಲ್ಲಿಂದಲೇ ಡೆಲ್ಲಿಯಿಂದಲೇ ಕರ್ಕೊಂಡ್ಬಂದಿದ್ದಾರೆ. ಈ ಯಾರು ಜಾರಿ ನಿರ್ದೇಶನಾಲಯ ED ಇವರೆಲ್ಲ ಬಂದಾಗ ಯಾವುದೇ ಲೋಕಲ್ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತಿಲ್ಲ. ಹಾಗಂತ ಲೋಕಲ್ ಪೊಲೀಸರಿಂದ ಹೆಲ್ಪ್ ತಗೊಳ್ಬಾರ್ದು ಅಂತೇನಿಲ್ಲ. ಇದು ಆರಂಭದಲ್ಲಿ ನಮ್ಮ ರಿಪೋರ್ಟರ್ ತೆಗೆದುಕೊಂಡಂತ ಒಂದು ರಿಸ್ಕ್. ಅವರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನಗಳನ್ನು ಮಾಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಈಗ ನಾಗೇಂದ್ರ ಅವರಿರುವಂತ ವಾಹನ ಈಗ ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಈಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ನೋಡಿ, ಇಡಿ ವಶಕ್ಕೆ ಪಡಿತಾ ಇದ್ದಂತೆ ನಾಗೇಂದ್ರ ಅವರ ರಿಯಾಕ್ಷನ್. ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ನಂಗೇನು ಗೊತ್ತಿಲ್ಲ ಅಂತ ಮಾಜಿ ಸಚಿವರು ಹೇಳ್ತಾ ಇರೋದು. ನಾನು ಯಾರಿಗೂ ಕೂಡ ಹಣ ನೀಡಿಲ್ಲ ಅಂತ ನಾಗೇಂದ್ರ ಹೇಳ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇವಲ ಎರಡು ಮಾತು ಅವರಿಂದ. ಸಿಕ್ಕಂತಹ ಸ್ವಲ್ಪ ಸಮಯದಲ್ಲಿ ಅವರ ರಿಯಾಕ್ಷನ್ ಈ ರೀತಿ ಇದೆ. ನನಗೆ ಗೊತ್ತಿಲ್ಲ. ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರ್ಕೊಂಡು ಬರಲಾಗಿದೆ. ವಶಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈಗ ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಈಗ ನಾಗೇಂದ್ರ ಅವರಿರುವಂತ ವಾಹನ ಈಗ ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಈಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರ್ಕೊಂಡು ಬರಲಾಗಿದೆ. ವಶಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈಗ ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ನಾಗೇಂದ್ರ ವಶಕ್ಕೆ ಈಗ ಸುನಿಲ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಮ್ಮ
ಪ್ರತಿನಿಧಿ ನಾಗೇಂದ್ರ ಬಾಬು ನಿರಂತರವಾಗಿ ಅವರನ್ನು ಫಾಲೋ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು ಕರೆಕ್ಟಾಗಿ 45 ದಿನಗಳ ನಂತರ. ಈಗ ಸುನಿಲ್ ನಮ್ಮ ಜೊತೆ ಇದ್ದಾರೆ. ಸುನಿಲ್, ಈ ಲೇಟೆಸ್ಟ್ ಅಪ್ಡೇಟ್ ಜೊತೆಗೆ ಈ ವಶಕ್ಕೆ ಮತ್ತು ಬಂಧನ ಇದಕ್ಕೆ ಆಗುವಂತಹ ಅಂದರೆ ಈ ಪರಿಮಿತಿಯೊಳಗೆ, ಅಂದರೆ ಕಾನೂನಿನ ಪರಿಮಿತಿಯೊಳಗೆ ಅದರಲ್ಲಿರುವಂಥ ದೊಡ್ಡ ವ್ಯತ್ಯಾಸಗಳು ಏನು? ವಶಕ್ಕೆ ಪಡೆದಾಗ ನೆಕ್ಸ್ಟ್ ಬಿಡುಗಡೆ ಆಗುತ್ತೆ ಅಂತನೋ, ಅಥವಾ ಬಂಧನ ಅಂತ ಆದ ನಂತರ ಬಿಡುಗಡೆಗೆ ಸಾಧ್ಯವಿಲ್ಲ ಅಂತನೋ, ಹೇಗೆ ಅದನ್ನು ಕೂಡ ದಯವಿಟ್ಟು ನಮ್ಮ ವೀಕ್ಷಕರಿಗೆ ವಿವರಿಸಿ. ಎಸ್ ಜಯಪ್ರಕಾಶ್, ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನು ಕರ್ಕೊಂಡು ಇಡಿ ಕಚೇರಿ ಬಂದಿದ್ದಾರೆ. ಇಲ್ಲಿ ಇದಕ್ಕೂ ಮೊದಲು ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತೀನಿ. ಈ ಕೇಸ್ನಲ್ಲಿ ಅವರ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ನಿದರ್ಶನ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ, ಒಂದು ವೇಳೆ ಅವರ ಇನ್ವಾಲ್ವ್ಮೆಂಟ್ ಹೆಚ್ಚಿನ ಮಟ್ಟಕ್ಕೆ ಇರಲಿಲ್ಲ ಅಂದಿದ್ರೆ ಮನೆಯಲ್ಲೇ ವಿಚಾರಣೆ ಮಾಡ್ತಿದ್ರು. ಅದಾದ ನಂತರ ಇಡಿ ಅಧಿಕಾರಿಗಳು ತಂಪಾಡಿಗೆ ವಿಚಾರಣೆ ಮುಗಿಸಿ ಹೋಗ್ತಿದ್ರು. ಮತ್ತೆ ಯಾವಾಗ ವಿಚಾರಣೆಗೆ ಬರಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ನೋಟಿಸ್ನ ಕೂಡ ಕೊಡ್ತಿದ್ರು. ಆದರೆ ಯಾವಾಗ ಇಡಿ ಅಧಿಕಾರಿಗಳು ನಾಗೇಂದ್ರ ಅವ್ರನ್ನ ತಮ್ಮ ಕಚೇರಿವರೆಗೂ ಕರ್ಕೊಂಡ್ಬಂದಿದ್ದಾರೋ ಅದರ ಅರ್ಥ ಈ ಒಂದು ಕೇಸ್ನಲ್ಲಿ ಅವರ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ಅನ್ನುವಂಥದ್ದು ಪಕ್ಕ ಆಗಿದೆ ಅಂತೇಳಿ. ಇಲ್ಲ ಅಂದರೆ ಅವ್ರು ಕರ್ಕೊಂಬರುವಂಥ ಸಾಧ್ಯತೆಗಳು ಇರಲಿಲ್ಲ. ಸದ್ಯಕ್ಕೆ ಇಲ್ಲಿ ಇಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡ್ಕೊಂಡಿರುವಂಥದ್ದು. ವಶಕ್ಕೆ ಮತ್ತು ಅರೆಸ್ಟ್ ಮಾಡುವಂಥದ್ರ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಅರೆಸ್ಟ್ ಮಾಡಿದರೆ ಮುಂದಿನ 24 ಗಂಟೆಗಳ ಒಳಗಾಗಿ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಮತ್ತು ಆ ಒಂದು ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಅವರು ಹೊರಗಡೆ ವಾಪಸ್ ಹೋಗೋದಕ್ಕೆ ಅವಕಾಶ ಇಲ್ಲ. ಆದರೆ ವಶಕ್ಕೆ ಪಡೆದಿದೆ ಆದಲ್ಲಿ ವಿಚಾರಣೆ ಮುಗಿಸಿದ ಬಳಿಕ ನಾಗೇಂದ್ರ ಅವ್ರನ್ನ ವಾಪಸ್ ಮನೆ ಕಳಿಸ್ಬೋದು ಮತ್ತು ಮತ್ತೆ ಯಾವಾಗ ವಿಚಾರಣೆ ನಡೆಸುವಂಥ ಒಂದು ಅಗತ್ಯ ಕಂಡು ಬರುತ್ತೋ ಆಗ ನೋಟಿಸ್ನ ಕೊಟ್ಟು ಅವ್ರನ್ನ ವಾಪಸ್ ಕರ್ಸ್ಕೋಬೋದು. ಇದು ವಶಕ್ಕೆ ಪಡೆಯುವಂಥದ್ದು ಮತ್ತು ಬಂಧನ ಮಾಡಿರುವಂಥದ್ರ ಮಧ್ಯೆ ಇರುವಂತಹ ಡಿಫ್ರೆನ್ಸ್. ಒಂದು ವೇಳೆ ಬಂಧನ ಆಗಿದ್ದೇ ಆದಲ್ಲಿ ಅದನ್ನು ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೂಡ ನೀಡಬೇಕಾಗತ್ತೆ. ಯಾರಾದ್ರೊಬ್ಬರು ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ ಮತ್ತು 24 ಗಂಟೆಯ ಒಳಗಾಗಿ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಇನ್ನೂ ಕೂಡ ಇಡಿ ಕಡೆಯಿಂದ ಅವ್ರನ್ನ ಅರೆಸ್ಟ್ ಮಾಡಿರೋ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ. ಸದ್ಯಕ್ಕೆ ಇರುವಂಥದ್ದು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಬಹುಶಃ ವಿಚಾರಣೆ ಮುಗ್ದ ಬಳಿಕ ಒಂದು ವೇಳೆ ಅರೆಸ್ಟ್ ಮಾಡುವಂಥ ಅಗತ್ಯ ಕಂಡು ಬಂದಲ್ಲಿ ಆಗ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲ ಅಂತಾದಲ್ಲಿ ಅವ್ರನ್ನ ವಾಪಸ್ ಕಳಿಸುವಂಥ ಒಂದು ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಇನ್ನು ಕೂಡ